ಅರೆ ರಾಮದ್ದು ಅಜ್ಜ, ಇದೇನು ಡಯಟ್ಗೆ ಮಾಡ್ತೀಯಾ? ಇಷ್ಟು ಸ್ವಲ್ಪ ತಗೊಂಡಿದ್ಯಲ್ಲ, ಇನ್ನು ತಗೋ ತಗೋ. ಎಷ್ಟು ಚೆನ್ನಾಗಿ ಅಡಿಗೆ ಮಾಡಿದ್ದಾರೆ, ಎಲ್ಲ ನಾವು ತಿನ್ನಕ್ಕೆ ತಾನೇ ಮಾಡಿದ್ದಾರೆ. ಡಯಟ್ಗೆ ಮಾಡಿ ಏನು ಮಾಡ್ತೀಯಾ? ತಗೋ ತಗೋ ತಿನ್ನು. ಸಾಯೋ ಟೈಮಲ್ಲಿ ಚೆನ್ನಾಗಿ ತಿನ್ಕೊಂಡು ಹೋಗ್ಬೇಕು ನೀನು. ಏ ಭಾನು, ವಯಸ್ಸಾಗೈತೆ, ದೇಹಕ್ಕೆ ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು. ಈ ಶಾಂತಮ್ಮನ್ ತರ ತಿಂದ್ಬಿಟ್ಟು ಹೊಟ್ಟೆ ನೋವು ಬಂದು ಒತ್ತಾಡಕ್ ನನ್ ಕೈಲಾಗಲ್ಲ. ಈ ಆಳದೋನೆ ರಾಮಜ್ಜ, ಬಾಯಿ ಮುಚ್ಕೊಂಡು ನೀನ್ ತಿನ್ನು, ಇಲ್ಲ ಹಂಗೆ ಹೋಗು. ನನ್ನ ವಿಷಯ ಯಾಕೆ ನಾನೇ ಹೇಳಿದೆ ನಿನ್ಗೆ ಚೆನ್ನಾಗಿ ತಿನ್ಬಿಟ್ಟು ಹೊಟ್ಟೆ ನೋವು ಬಂದು ಒದ್ದಾಡ್ತಾ ಇದ್ದೀನಿ ಅಂತ. ಇಲ್ದೇ ಇರೋದೆಲ್ಲ ಹೇಳಕ್ ಬಂದಿದ್ಯಾ? ಹೋಗ್ಲಿ ಬಿಡಮ್ಮ ಶಾಂತಮ್ಮ, ವಯಸ್ಸಾದರೂ ಬಾಯಿ ತಪ್ಪು ಏನೋ ಒಂದ್ ಮಾತಂತಾರೆ, ಅದಕ್ಕೆಲ್ಲ ಜಗಳ ಮಾಡ್ತಾರ. ಹೋಗ್ಲಿ, ಎಷ್ಟು ಬೇಕೋ ಏನೇನ್ ಬೇಕೋ ಎಲ್ಲ ಹಾಕಿಸ್ಕೊಂತೀನಮ್ಮ, ನಿಂಗೋಸ್ಕರನೇ ಎಲ್ಲ ಮಾಡಿರೋದು. ಅರೆ ಶಾಂತಕಿ ಡಾರ್ಲಿಂಗ್, ಯಾಕೆ ತಿನ್ನುವಾಗ ಜಗಳ ಮಾಡ್ತೀಯಾ? ಇಷ್ಟೊತ್ತು ಹೊಟ್ಟೆ ಹಸಿ ಅಂತ ಇದೆ, ಇವಾಗ ಆಗ್ಲೇ ಜಗಳ ಮಾಡಕ್ ಇಟ್ಕೊಂಡಿದ್ಯಾ? ತಿನ್ನು ಶಾಂತ ತಿನ್ನು. ಹೊಟ್ಟೆ ನೋವು ಬರ್ಲಿ, ಬೇದಿ ಆಗ್ಲಿ, ವಾಂತಿ ಆಗ್ಲಿ, ಫುಲ್ಲು ಆಫರ್ ಅಲ್ಲಿ ಸಿಕ್ಕೈತೆ ಫ್ರೀಯಾಗೆ. ಒಂಚೂರು ಬಿಡ್ದಿರ ತಿನ್ಕೋ ಎಲ್ಲಾನು. ಏನಪ್ಪ ಆ ಪಲಾವು ಮೊಸರನ್ನೆಲ್ಲ ಹಾಕು ಹಾಕು, ಬೇಗ ಹಾಕು. ಹೊಟ್ಟೆ ಹಸ್ತಿ, ಹೊಟ್ಟೆಲೆಲ್ಲ ಇಲ್ಲಿ ಓಡಾಡ್ತವೆ, ಹಾಕು. ಮೇಡಮ್, ಇದು ತಟ್ಟೆಗಿರೋದೆಲ್ಲ ಖಾಲಿ ಮಾಡ್ಬಿಡಿ ಫಸ್ಟು. ತಟ್ಟೆಲಿ ಜಾಗ ಇಲ್ಲ, ಆಮೇಲೆ ಬನ್ನಿ ಮೊಸರನ್ನ, ಪಲಾವನ್ನ, ಇನ್ನು ಕೇಸರಿ ಬಾತು ಎಲ್ಲ ಐತೆ, ಹಾಕೊಡ್ತೀನಿ. ಏ ಶಾಂತಮ್ಮ, ಹಸುಗೆ ಎಮ್ಮೆಗೆ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಕಲ್ಗಚ್ಚಿರ್ತಾರಲ್ಲ, ಹಂಗ್ ತಿನ್ಬೇಡ ಹೋಗು. ಎಲ್ಲ ಸಪ್ರೇಟ್ ತಿನ್ಕೊಂಡ್ ಬಾ, ಆಮೇಲೆ ಹಾಕ್ತಾರೆ. ಅವ್ರೇನು ಮನೆ ಕೂತ್ಕೊಂಡು ಹೋಗಲ್ಲ. ಬಾಯ್ ಬಿಟ್ಟು ಏನು ಮಾತಾಡಂಗಿಲ್ಲ, ಅದಕ್ಕೊಂದು ಹೊಂಚ್ಕೊಂಡು ಇಟ್ಕೊಂಡಿರ್ತಾಳೆ. ನಾನು ತಟ್ಟೆಲಿ ಕಲ್ಗಚ್ಚನ್ನ ತಿಂತೀನಿ, ಇಲ್ಲ ಬೂಸಾನ ತಿಂತೀನಿ, ಇವಳಿಗೇನು ಕಷ್ಟ? ಅರೇ ಶಾಂತದ್ದು ಅಕ್ಕ, ನೀವು ಬೂಸಾಕೆ ತಿಂತೀರಾ? ಅರೇ ಶಾಂತದ್ದು ಅಕ್ಕ, ನೀವು ಹಾಗೆ ನೋಡ್ಬೇಡಿ. ಬಾಯಿಗೆ ತಪ್ಪಾಗಿ ಏನೋ ಮಾತಿಗೆ ಹಾಡ್ಬಿಟ್ಟೆ. ಹೋಗಿ ಹೋಗಿ ತಿನ್ಬಿಟ್ಟು ಬಂದು ಇನ್ನು ಏನೇನೋ ಬೇಕೋ ಎಲ್ಲನೂ ಹಾಕಿಸ್ಕೊಂಡು ತಿನ್ಬಿಡಿ. ಒಂದು ತಿಂಗಳಿಗೆ ನೀವು ಊಟಗೆ ಮಾಡಬೇಡಿ. ಅರೇ ಹಮಿಕಿ ಜಾನ್, ಶಾಂತದ್ದು ಹಾಕೋದು ನೋಡಿದ್ರೆ ನಮಗೆ ಭಯಗೆ ಆಯ್ತದೆ. ಜಾಗಕ್ಕೆ ಖಾಲಿ ಮಾಡಬೇಕು ಫಸ್ಟು. ಏನ್ ರಾಮಜೋರೆ, ತುಂಬಾ ವೆರೈಟೀಸ್ ಊಟ ಎಲ್ಲ ಮಾಡ್ಸಿದೀನಿ. ದಯವಿಟ್ಟು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ನನ್ನ ಮಗನಿಗೆ, ನನ್ನ ಸೊಸೆಗೆಲ್ಲ ಆಶೀರ್ವಾದ ಮಾಡ್ಬಿಟ್ಟು ಹೋಗ್ಬೇಕು ನೀವು ಹಿರಿಯರು. ಅರೇ ಪಟೇಲ್ ದಿಕ್ಕೆ ಹಪ್ಪ, ನಮ್ದಕ್ಕೆ ಆಶೀರ್ವಾದ ಬೇಡವಾ ನಿಮ್ಮ ಮಗನಿಗೆ? ಏ ಭಾನು ಹಾಕೋರೆ, ನಿಮ್ದು ಆಶೀರ್ವಾದ ನಮ್ಮ ಮಗನ್ ಬೇಕು. ಫಸ್ಟ್ ಊಟ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನೀವು. ರಾಮಚೋರೆ, ನಿಂತ್ಕೊಂಡು ತಿನ್ಬೇಡ್ರಿ, ಅಲ್ಲೆಲ್ಲ ಚೇರ್ ಹಾಕ್ಸಿದೀನಿ, ಹೋಗಿ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ರಿ. ಹೋಗು ರಾಮಜ ಹೋಗು, ಏನೇನ್ ಬೇಕೋ ಎಲ್ಲ ಹಾಕಿಸ್ಕೊಂಡು ತಿನ್ನು. ವಯಸ್ಸಾಗದೆ ಅಂತ ಒಂಚೂರು ತಿನ್ಬೇಡ. ಬಿಡು ರಾಜಮ್ಮ, ಒಳ್ಳೆ ಕಡೆ ಸಂಬಂಧನೇ ನೋಡ್ಬಿಟ್ಟಿದ್ಯಾ. ಏನ್ ಇಷ್ಟೊಂದು ನಾಮಕರಣನೇ ಇಷ್ಟ ದೂರಿಗೆ ಮಾಡ್ತಾರೆ ಅಂದ್ರೆ, ಇನ್ನ ಎಂಗೇಜ್ಮೆಂಟು ಮದುವೆ ಎಲ್ಲ ಇನ್ ಹೆಂಗು ಮಾಡ್ಬೋದು. ಒಳ್ಳೆ ಕಡೆನೇ ನೋಡಿದ್ಯಾ ಬಿಡವ ನೀನು. ಬೀಗ್ರೆ, ನೀವು ಬೆಳಗಿಂದ ಏನು ತಿಂಡಿ ಕೂಡ ತಿಂದಿಲ್ಲ. ಹೋಗಿ ಊಟ ಮಾಡ್ಕೊಳ್ರಿ. ಇನ್ನೇನೆಲ್ಲ ನಾಮಕರಣ ಮುಗಿತಲ್ವಾ, ಊಟ ಮಾಡ್ಕೊಂಡು ನೆಮ್ಮದಿಯಾಗಿರುತ್ತೆ. ಹೋಗಿ ಹೋಗಿ ಊಟ ಮಾಡ್ಕೊಳ್ರಿ. ಗೂಬೆ ಕಣ್ಣೋಳ, ನೆಮ್ಮದಿಯಾಗಿ ಇರಕ್ಕೆ ನಾನ್ ಬಿಡ್ತೀನ? ಅದ್ ಹೆಂಗ್ ನೆಮ್ಮದಿಯಾಗಿ ಇದ್ಬಿಡ್ತಾಳ ನಾನು ನೋಡ್ತೀನಿ. ಇದೊಂದು ಎಂಗೇಜ್ಮೆಂಟ್ ಮುಗಿಲಿ ಅಂತ ಕಾಯ್ತಿದ್ದೀನಿ. ಎಲ್ಲಿ ಎಂಗೇಜ್ಮೆಂಟ್ ಮುಗಿತದೆ, ಅರ್ಧಕ್ಕೆ ನಿಂತ್ಕೊಂಡು ಎಲ್ಲ ಓಡ್ಬೇಕು ಮನೆಗೆ. ಶಾಂತು ಡಾರ್ಲಿಂಗ್, ನನ್ನ ಬಗ್ಗೆ ಏನೋ ಮಾತಾಡ್ತಾ ಇದ್ಯಾ? ದರಿದು ದೋಳು ಮನ್ಸಲ್ಲಿ ಬೈಕೊಂಡ್ರೂ ತಿಳ್ಕೊಂಡ್ಬಿಡ್ತಾಳೆ. ಫಸ್ಟ್ ಈ ಜಾಗ ಖಾಲಿ ಮಾಡ್ಬಿಟ್ಟು ಹೋಗ್ಬೇಕು ನಾನು. ಬೀಗ್ರೆ, ನೀವು ಬೆಳಗಿಂದ ಊಟ ಮಾಡಿಲ್ಲ ಅನ್ಸುತ್ತೆ, ಬನ್ರಿ ನಮ್ಮ ಜೊತೆನೆ ಊಟ ಮಾಡ್ಕೊಳ್ರಿ. ಮಗನ್ಗೆ ಹೆಂಗೋ ನಾಮಕರಣ ಮಾಡ್ಬಿಟ್ರಲ್ಲ, ಖುಷಿಗೆ ಚೆನ್ನಾಗಿ ತಿನ್ಕೊಳ್ರಿ. ಇಲ್ಲ ಬೀಗ್ರೆ, ನೀವು ಒಂಚೂರು ಊಟ ಮಾಡ್ತಾ ಇರಿ. ನನ್ಗೊಂಚೂರು ಕೆಲಸ ಐತೆ, ಅದನ್ನ ಮುಗಿಸ್ಕೊಂಡ್ ಬರ್ತೀನಿ. ನೀವು ಊಟ ಮಾಡ್ತಾ ಇರಿ. ಯಪ್ಪ ದೇವ್ರೆ, ನಮ್ಮ ಅತ್ತೆ ಕತೆ ಏನಾಗೋಯ್ತೋ ಏನೋ. ಪ್ರಾಣ ಒಂದು ಉಳಿದಿದ್ರೆ ಸಾಕು, ಫಸ್ಟ್ ಹೋಗಿ ನೋಡ್ಬೇಕು. ಏ ಬಂಗಾರಿ, ಎಲ್ಲೇ ಹೋದೆ ಹಾಳಾಗೆ? ಮೇಕಪ್ ಮಾಡ್ಕೊಂಡು ಸೀರೆ ಚೇಂಜ್ ಮಾಡ್ಕೊಳ್ಳೋಣ ಅಂತ ರೂಮಿಗೆ ಬಂದಿದ್ದೀನಿ. ಯಾರೋ ಬಾಕ್ ಹಾಕೊಂಡೆ ಹೋಗ್ಬಿಟ್ಟವ್ರಲ್ಲೇ. ಲೇ ಬಂಗಾರಿ, ಮನೆ ಹಾಳಿ ಎಲ್ಲೇ ಹೋದೆ? ಅಮ್ಮನ್ಗೆ ಏನಾಯ್ತು ಅಂತ ನೋಡ್ದಿರಾ? ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದ್ಯಲೇ. ಏ ಬಡ್ಡಿ ಬಂಗಾರಿ, ಎಲ್ಲೇ ಹೋಗಿದ್ಯಾ? ಬಾರಿ ಒಂದ್ ನಿಮಿಷ ಬೇಗ ಬಾ. ಅಲ್ಲ, ನಮ್ಮ ಅತ್ತೆಗೆ ಕೆಲಸ ಮಾಡ್ಬಿಟ್ಟು ಬಂದಿದ್ದೀನಲ್ಲ, ಬಡ್ಡಿ ಬಂಗಾರಿಗೆ ಏನನ್ ಗೊತ್ತಾದ್ರೆ ಬಿಡ್ತಾಳೆ ನನ್ನ. ಯಪ್ಪ, ಹೆಂಗಪ್ಪ ಈ ಸಮಸ್ಯೆಯಿಂದ ಬಗೆಹರಿಸ್ಕೊಳ್ಳೋದು ನಾನು? ಏನ್ರಿ, ನಾನು ಮೇಲ್ಗಡೆ ರೂಮಲ್ಲಿ ಇದ್ದೀನಿ, ಅಲ್ಲಿಗೆ ಬನ್ರಿ. ಏ ಬಂಗಾರಿ, ಇಲ್ಲಿ ಬಾ, ಆಲ್ಗೆ ನಿನ್ನ ಹತ್ರ ಏನೋ ಮಾತಾಡ್ಬೇಕು. ಅದೇ ಒಂದ್ ಸ್ವಲ್ಪ ಮೆಟ್ಲತ್ಕೊಂಡು ಬಂದ್ಬಿಡ್ರಿ, ನಂಗೆ ಇಲ್ಲೊಂಚೂರು ಕೆಲಸ ಐತೆ. ಹಾಳಾದವು ಎಲ್ಲಿ ಸಾಯಕ್ ಹೋದ್ರು. ಬಟ್ಟೆನೂ ಚೇಂಜ್ ಮಾಡ್ಕೊಳಕ್ಕಾಗಲಿಲ್ಲ, ಮೇಕಪ್ ಮಾಡ್ಕೊಳಕ್ಕಾಗಲ್ಲ. ನೆಂಟು ಗಿಟ್ರೆಲ್ಲ ಬಂದ್ಬಿಟ್ಟೇನೋ, ಪೂಜೆ ನಡೆದೇ ಹೋಯ್ತೇನೋ. ಏ ಬಡ್ಡಿ ಬಂಗಾರಮ್ಮ, ಎಲ್ಲ ಹಾಳಾಗೋಗಿದೆ, ಬಂದು ಬಾಕಲ್ ತೆಗಿಯಲಿ. ಯಾರದು ಬಾಕ್ಲ ಹಾಕೊಂಡು ಹೋದವರು? ಬಂದೇ ಇರ್ರಿ, ಬಂದೆ. ಒಂಚೂರು ಸೀರೆ ಸರಿ ಮಾಡ್ಕೊತಾ ಇದ್ದೀನಿ, ಬಂದೇ ಇರಿ. ಒಂಚೂರು ಸೀರೆ ಸರಿ ಮಾಡ್ಕೊಳಕ್ಕೂ ಬಿಡಲ್ಲ. ಈ ಮನುಷ್ಯನ ಒಳ್ಳೆ ಕಾಟ ಆಯ್ತು ನಂಗೆ. ಅಲ್ಲ ಕಣ್ರಿ, ಮಗನ ಎಂಗೇಜ್ಮೆಂಟ್ ಮಾಡ್ಬಿಟ್ಟು ಮುಖನ ನೋಡಿ ಸೋರೆಕಾಯಿ ತರ ಬೊತ್ತೋಗಿರೋ ತರ ಇಟ್ಕೊಂಡಿದ್ದೀರಲ್ಲ, ಏನಾಯ್ತು ನಿಮ್ಗೆ? ಏನಂತ ಹೇಳಿ ಬಂಗಾರಿ, ನೀವು ನಿಮ್ಮ ಅಮ್ಮನ ವಿಷಯದಲ್ಲಿ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ. ನಿನ್ನ ಹತ್ರ ಹೇಳಕ್ಕೆ ಭಯ ಆಯ್ತೈತೆ. ಏನ್ರಿ, ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ಏನನ್ನ ನಮ್ಮ ಅಮ್ಮನ ಸಾಯಿಸ್ಬಿಟ್ರ ನೀವು? ಇರೋದು ಒಂದೇ ಅಮ್ಮ. ಏನ್ ಮಾತು ಅಂತ ಆಡ್ತೀಯ? ನಾನು ಹೋಗಿ ನಿಮ್ಮ ಅಮ್ಮನ ಸಾಯಿಸದ? ನಿಮ್ಮ ಅಮ್ಮನೇ ನಿನ್ ಮದುವೆ ಆದಾಗಿಂದ ನನ್ನೇ ಸಾಯಿಸ್ತಾವ್ರೆ. ಹೋಗಿ ನಿಮ್ಮ ಅಮ್ಮನ ಸಾಯಿಸಕಾಯ್ತದ ನಾನು? ಏನ್ ಮಾಡಿದ್ರಿ ಅಂತ ಹೇಳ್ರಿ, ಏನ್ ಮಾಡ್ರಿ ನಮ್ಮ ಅಮ್ಮನ? ಅರೇ ಬಾ, ನಿಮ್ಮ ಅಮ್ಮನ ಎಲ್ಲಿ ಕೂಡಾಕಿದ್ದೀನಿ ಅಂತ ನೋಡ್ಬಾ ನೀನು. ಏನು ಬೈಬೇಡ, ನನ್ನ ಮಗನ ನಾಮಕರಣ ಹಾಳು ಮಾಡ್ಬಿಡ್ತಾಳೆ ನಿಮ್ಮ ಅಮ್ಮ ಅಂದ್ಬಿಟ್ಟು ಕೂಡಾಕಿದ್ದೀನಿ ಅಷ್ಟೇ. ಅವಾಗಿಂದ ಒಂದೇ ಸಮ ಕೂಗ್ತಾ ಇದ್ದೀನಿ, ಮನೇಲಿ ಯಾರು ಇಲ್ವಾ, ಎಲ್ಲ ಸತ್ತೋದ್ರ. ನನ್ನ ಕೂಡ ಹಾಕ್ಬಿಟ್ಟು ಮನೇಲಿ ಏನ್ ಮಾಡ್ತಾವ್ರೆ ಅಂತಾನೆ ಗೊತ್ತಿಲ್ಲ. ನಾನು ಇಷ್ಟೊತ್ತು ಕಾಣಲಿಲ್ಲ ಅಂದ್ರೆ ಯಾರನ್ನ ನನ್ನ ಹುಡುಕ್ಬೇಕು ತಾನೆ? ಯಾರು ಬರಲಿಲ್ಲ ಹಾಳಾದ ರೂಮ್ ಕಡೆ. ಏ ಬಂಗಾರಿ, ದಯವಿಟ್ಟು ನಿಮ್ಮ ಅಮ್ಮಂಗೆ ನಾನೇನೆ ಬೀಗ ಹಾಕೊಂಡು ಹೋಗಿದ್ದು ರೂಮ್ ಅಂತ ಹೇಳ್ಬೇಡ. ಬಾಯಿಗೆ ಬಂದಂಗೆ ಬೈತಾಳೆ. ದಯವಿಟ್ಟು ನನ್ನ ಮಗನಿಗೋಸ್ಕರ ಇದೆಲ್ಲ ಮಾಡಿದ್ದು. ಅಮ್ಮ ಕಿರ್ಚಬೇಡ, ಇರು, ಬಾಕಲ್ ತೆಗಿತಾ ಇದ್ದೀನಿ. ಏ ಬಂಗಾರಿ, ಯಾರೇ ನನ್ನ ರೂಮ್ ಅಲ್ಲಿ ಕೂಡ ಬಿಟ್ಟು ಬೀಗ ಹಾಕೊಂಡು ಹೋದರು? ಯಾರವರು ತೋರ್ಸು, ಅವ್ರನ್ನ ಹಣ್ಗಾಯಿ ನಿರ್ಣಯ ಮಾಡ್ಬಿಡ್ತೀನಿ. ಲೇ ಮನೆ ಹಾಳ ಕರಿಯ, ನೀನಾ ನನ್ನ ರೂಮಲ್ಲಿ ಹಾಕ್ಬಿಟ್ಟು ಕೂಡ ಹಾಕೊಂಡು ಹೋಗಿದ್ದು? ಬಾಯಿ ಬಿಟ್ಕೊಂಡು ನಿಂತಿದ್ದಲ್ಲ ನನ್ನ ನೋಡಿ ಎದ್ರಕೊಂಡು. ಏ ಅಮ್ಮ, ಅವ್ರು ಯಾಕೆ ಬಾಗ್ಲಾಕ ಹೋಯ್ತಾರೆ? ಯಾರೋ ಹುಡುಗರು ಹಾಕೊಂಡು ಹೋಗಿರ್ಬೇಕು ಅಷ್ಟೇ. ಮನೇಲಿ ಫಂಕ್ಷನ್ ನಡೀತೈತಲ್ಲ, ಯಾವ ಹುಡುಗರನ್ನ ಆಟ ಆಡಕ್ ಬಂದು ಬಾಗ್ಲ ಹಾಕೊಂಡು ಹೋಗಿರ್ಬೇಕು. ಅವ್ರು ಯಾಕೆ ಹಾಕೊಂಡು ಹೋಗ್ತಾರೆ? ನಡಿ ನಡಿ, ಆಯ್ತು ನಡಿ, ಏನಾಗಲ್ಲ ನಡಿ. ಯಪ್ಪ ದೇವ್ರಿ, ಬಡ ಜೀವ ಬದುಕತ್ತು. ಯಾರು ಅಂತ ಗೊತ್ತಾಗ್ಬೇಕು ಕಡೆ ಬಡ್ಡಿ ಬಂಗಾರಿ. ಅವ್ರ ಜನ್ಮ ಜಾಲ ಆಡ್ಬಿಡ್ತೀನಿ ನೋಡು.
ಹೋಗ್ಲಿ ಬಿಡಮ್ಮ, ಯಾರೋ ಹುಡುಗರು ಹಾಕೊಂಡು ಹೋಗಿರ್ಬೇಕು, ನೀನೇನ್ ತಲೆ ಕೆಡ್ಸ್ಕೊಬೇಡ. ಅಲ್ಲಿ ಊಟಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ, ನಡಿಯಮ್ಮ ಊಟ ಮಾಡ್ಕೊ. ಏನೇ ಬಂಗಾರಿ, ನಾನು ಇಲ್ದಿರ ಪೂಜೆ ಮಾಡಲ್ಲ ಅನ್ನ ಆ ಪೂಜಾರಿ. ಹೋಗಿ ಕೇಳ್ತೀನಿ ನೋಡು, ಅವ್ನು ಏನೋ ದೆವ್ವ ಹಿಡ್ದೈತೆ ಅನ್ಸುತ್ತೆ. ನಾನು ಇಲ್ಲ ಅಂದ್ರೂ ಕರೆಕ್ಟ್ ಟೈಮ್ಗೆ ಪೂಜೆ ಮಾಡು ಅಂತ ಹೇಳಿದ್ದೀನಿ, ಹಂಗು ಮಾಡಿಲ್ವಾ? ನೀವು ಕೇಳ್ತೀನಿ ನಡಿ. ಏ ಬಂಗಾರಿ, ಇದಕ್ಕೆ ಕಡೆ ನಾನು ನಿಮ್ಮ ಅವ್ವನ್ನ ಕೂಡಾಕಿ ಬೀಗ ಹಾಕಿದ್ದು ಒಳ್ಳೆ ಕೆಲಸ ಮಾಡ್ದಲ್ವಾ? ಏನಾರ ಇದ್ದಿದ್ರೆ ನನ್ನ ಮಗನ ನಾಮಕರಣ ಹಾಳು ಮಾಡ್ಬಿಟ್ಟಿರೋ ನಿಮ್ಮವ್ವ. ಹೋಗ್ಲಿ ಬಿಡ್ರಿ, ಒಳ್ಳೆ ಕೆಲಸ ಮಾಡಿದೀರಾ. ಅಲ್ಲಿ ಊಟ ತಾವು ಏನಾಯ್ತು ಅಂತ ಹೋಗಿ ನೋಡ್ಕೊಳ್ರಿ. ನಾವೆಲ್ಲ ಇಲ್ಲೇ ನಿಂತ್ರೆ ಬಂದು ಬೀಗರು ಬೇಜಾರು ಮಾಡ್ಕೊಳ್ಳಲ್ವಾ? ನಮ್ಮ ಅಮ್ಮನ ಹೆಂಗೋ ಸಮಾಳಿಸಿ ಕರ್ಕೊಳ್ತೀನಿ, ನೀವು ಹೋಗಲ್ಲಿ ನೋಡ್ರಿ. ಮನೆ ಅಳಕಾಳ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡೋರು ಅಂತ ನೋಡ್ಕೋಬೇಕು ತಾನೇ ನೀನು. ಮನೆ ಕೆಲಸ ಕಣ ನೀನು, ಮನೆ ಕೆಲಸನೇ ಮಾಡಲ್ಲ. ತಿಂಗಳಾದ್ರೆ ಸಂಬಳ ಎಣಿಸ್ಕೊಂಡು ಹೋಯ್ತಾ ಇರ್ತೀಯ ಅಷ್ಟೇ. ಬಂಗಾರಿ, ನಾನು ಇಲ್ಲೇ 5 ನಿಮಿಷ ನಿಂತ್ಕೊಂಡಿದ್ರೆ ನನಗೆ ಹುಚ್ಚಿಡಿತದೆ. ಫಸ್ಟ್ ನಾನು ಹೋಗಿ ಬೀರನ್ನ ಮಾತಾಡಿಸಿ ಊಟ ಗಿಟ ಆಯ್ತಾ ಅಂತ ಕೇಳ್ತೀನಿ. ನೀನು ನಿಮ್ಮ ಅವ್ವನ್ನ ಸಂಭಾಳಿಸ್ಕೊಂಡು ಯಾವಾಗನ ಬಾ. ಸರ್ ಹಾಗೆ ಸ್ಮೈಲ್ ಕೊಡ್ತಾ ಇರಿ, ಫೋಟೋ ತಕ್ಕೊಂತೀನಿ. ಹಾಗೆ ಮೇಡಮ್ ಸ್ಮೈಲ್ ಕೊಡ್ತಾ ಇರಿ, ತುಂಬಾ ಚೆನ್ನಾಗಿ ಸ್ಮೈಲ್ ಕೊಡ್ತಾ ಇದ್ದೀರಾ. ಸರ್ ಫೋಟೋ ತೆಗ್ದು ಸಾಕು, ನಾವಿಬ್ರು ಪರ್ಸನಲ್ ಆಗಿ ಸ್ವಲ್ಪ ಮಾತಾಡಬೇಕು ಬಿಡಿ ಸರ್. ಅಯ್ಯೋ ಮಾತಾಡೋದೇನಿಲ್ಲ, ಊಟಕ್ಕೆ ಹೋಗೋಣ. ಎಲ್ಲರೂ ಊಟಕ್ಕೆ ಹೋಗಿದ್ದಾರಲ್ಲ ಸರ್, ಸಾಕು ತೆಗ್ದಿದ್ದು ಫೋಟೋ. ನಾವು ಊಟಕ್ಕೆ ಹೋಗ್ತಾ ಇದೀವಿ ಸರ್. ಓಕೆ ಮೇಡಮ್, ನಿಮ್ಗೆ ಹೊಟ್ಟೆ ಇಸ್ತಾ ಇದೆ ಅಂದ್ರೆ ಹೋಗಿ ಊಟ ಮಾಡ್ಕೊಡಿ. ಇನ್ನೂ ಕೂಡ ಸ್ವಲ್ಪ ಫೋಟೋ ತೆಗಿಯೋದಿದೆ. ಆಯಿತು ಸರ್, ನಾನು ಫೋಟೋ ತೆಗಿಬೇಕು ಅಂದರೆ ನಾನು ಫೋನ್ ಮಾಡ್ತೀನಿ, ಅವಾಗ ಬಂದು ಫೋಟೋ ತೆಗಿಯೋರಂತೆ. ಗೀತಾ, ನನ್ನ ಜೊತೆ ಬಾ ನೀನು. ಇಲ್ಲಪ್ಪ, ನಾನು ನಿಮ್ಮ ಜೊತೆ ಬರೋದಿಲ್ಲ. ನಾನು ಊಟ ಮಾಡಬೇಕು, ಹೊಟ್ಟೆ ಸಿಗ್ತಾ ಇದೆ. ನಿಜವಾಗ್ಲೂ ನನ್ನ ಜೊತೆ ಬರಲ್ವಾ ನೀನು? ಇವಾಗ ನನ್ನ ಜೊತೆ ನೀನು ಬರಲಿಲ್ಲ ಅಂದರೆ ನಾನು ಯಾವತ್ತೂ ನಿನ್ನ ಜೊತೆ ಮಾತೇ ಆಡಲ್ಲ. ನೋಡು, ನಾನು ನಿನ್ನ ಜೊತೆ ಮಾತಾಡಲ್ಲ ಅಂದಿದ ತಕ್ಷಣ ಇಷ್ಟು ಬೇಜಾರು ಮಾಡ್ಕೊಂಬಿಟ್ಟೆ ಅಂತ. ನಾನು ನಿನ್ನ ಜೊತೆ ತುಂಬ ಮಾತಾಡಬೇಕು, ಬಾ ನನ್ನ ಜೊತೆ. ನೋಡಿ ಸಂಜು, ನೀವು ನನ್ನ ಜೊತೆ ಮಾತಾಡಲಿಲ್ಲ ಅಂದರೆ ನನ್ನ ಪ್ರಾಣನೇ ಹೋದಂಗಾಗುತ್ತೆ. ದಯವಿಟ್ಟು ಈ ಥರ ಎಲ್ಲ ಮಾತಾಡಬೇಡಿ ನೀವು. ಏ ಲೂಸು, ನಾನು ನಿನ್ನ ಜೊತೆ ಮಾತಾಡಲ್ಲ ಅಂತ ಹೇಳಿದ ತಕ್ಷಣ ಮುಖಾನ ಹೆಂಗೆ ಮಾಡ್ಕೊಂಡಿದ್ದೆ ನೋಡು. ನನ್ನ ಪ್ರಾಣ ಇರುತ್ತಾ? ನನ್ನ ಪ್ರಾಣ ಇರೋವರೆಗೂ ನಾನು ನಿನ್ನ ಜೊತೆ ಮಾತಾಡ್ತಾನೆ ಇರ್ತೀನಿ. ಈ ಥರ ಇಟ್ಕೊಬೇಡ ಮುಖಾನ, ನನಗಂತೂ ಬೇಜಾರಾಗುತ್ತೆ ನೋಡೋಕ್ಕೆ. ಪ್ಲೀಸ್ ಸಂಜು, ಆ ಥರ ಮಾತ್ರ ಹೇಳ್ಬೇಡಿ. ಏನೇ ಕಷ್ಟ ಬರಲಿ ನನ್ನ ಜೊತೆ ಮಾತಾಡಿಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ನಾನು ನಿಮ್ಮನ್ನೇ ಮದುವೆ ಆಗೋದು. ಹೂ ಕಣಮ್ಮ, ನೀನು ನನ್ನನ್ನು ಮದುವೆ ಆಗು, ನಾನು ಇನ್ಯಾರನ್ನೋ ಮದುವೆ ಆಗ್ತೀನಿ. ನಾನು ನಿನ್ನನ್ನೇ ತಾನೇ ಮದುವೆ ಆಗೋದು. ಈಗ ನಿನ್ನನ್ನು ಮದುವೆ ಆಗೋಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ. ನಿಮ್ಮ ಅಜ್ಜಿ ಹೆಂಗೆ ಹೇಳ್ತಾರೋ ಹಂಗೆಲ್ಲ ಕೇಳ್ತಾ ಇದ್ದೀನಿ. ನೀನು ನಾಮಕರಣಕ್ಕೆ ಬರೋದು ಸ್ವಲ್ಪ ಲೇಟ್ ಆದರೆ ನಂಗೆ ನಾಮಕರಣ ಮಾಡ್ಕೊಳ್ಳೋ ಇಂಟ್ರೆಸ್ಟೇ ಇರಲಿಲ್ಲ. ನೀನು ಯಾವಾಗ ಬರ್ತೀಯಾ ಅಂತ ಕಾಯ್ತಾ ಇದ್ದೆ. ಎಲ್ಲರೂ ಕೇಳಿದೆ, ಯಾರೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ನೀನು ಬರೋ ದಾರಿನೇ ಕಾಯ್ಕೊಂಡು ಕೂತ್ಕೊಂಡಿದ್ದೆ. ನೀನು ಯಾವಾಗ ಬರ್ತೀಯಾ, ನಿನ್ನ ಮುಖ ಯಾವಾಗ ನೋಡ್ತೀನಿ, ನಿನ್ನ ಜೊತೆ ಯಾವಾಗ ಮಾತಾಡ್ತೀನಿ ಅಂತ ಕಾಯ್ತಾ ಇದ್ದೆ. ನನ್ನ ಕಷ್ಟ ನಿನ್ಗೇನು ಅರ್ಥ ಆಗಬೇಕು. ಏನು ಸಂಜು, ನಾನು ಬರಲಿಲ್ಲ ಅಂತ ನಿಜವಾಗ್ಲೂ ವೆಯ್ಟ್ ಮಾಡ್ತಾ ಇದ್ದ? ಏನು ಸುಳ್ಳು ಹೇಳ್ತಾ ಇದ್ದೆ ತಾನೇ? ಲೂಸು, ನಾನು ಯಾಕೆ ಸುಳ್ಳು ಹೇಳಿ? ಮಂಜನ್ ಕೇಳು, ಬೇಡ ಕ್ಯಾಮ್ರಾಮನ್ ಕೇಳು. ಒಂದು ಫೋಟೋನು ಕೂಡ ಚೆನ್ನಾಗಿ ಬರ್ತಾ ಇಲ್ಲ ಅಂತ ನನಗೆ ಯಾವಾಗಲೂ ಸ್ಮೈಲ್ ಕೊಡಿ ಸರ್, ಸ್ಮೈಲ್ ಕೊಡಿ, ಯಾಕೆ ಹಿಂಗಿದ್ದೀರಾ ಅಂತ ಕೇಳ್ತಾ ಇದ್ರು. ಕೇಳು ಮಂಜ ಬಂದಮೇಲೆ ಕೇಳಿ ನೋಡು. ನಾನೇನು ಮಾಡ್ಲಪ್ಪ, ನಮ್ಮ ಅಜ್ಜಿ ಬರಲೇಬೇಡ ನಾಮಕರಣಕ್ಕೆ, ಎಂಗೇಜ್ಮೆಂಟಿಗೆ ಹೋದರೆ ಆಯಿತು ಅಂದರು. ಆದರೆ ನಾನು ನಮ್ಮ ಅಜ್ಜಿ ಹತ್ರ ಹಠ ಮಾಡಿ ಬಂದಿದ್ದೀನಿ, ಗೊತ್ತಾ? ನಿಜವಾಗ್ಲೂ ಗೀತಾ, ನೀನು ಬಂದಿಲ್ಲ ಅಂದರೆ ನಾನು ನಾಮಕರಣ ಮಾಡ್ಕೊತಾನೆ ಇರಲಿಲ್ಲ. ನೀನು ಬಂದ ಮೇಲೆ ನಾಮಕರಣ ಮಾಡ್ಕೊತಾ ಇದ್ದಿದ್ದು. ಹೆಂಗೋ ಅಷ್ಟು ಬೇಗ ಬಂದಲ್ಲ, ತುಂಬಾ ಖುಷಿ ಆಗೋಯ್ತು ಗೀತಾ. ನಿನ್ನ ನೋಡಿದ ತಕ್ಷಣ ನನಗೆ ತುಂಬಾ ಖುಷಿ ಆಯಿತು. ಹೀಗೆ ಮಾತಾಡ್ಕೊಂಡು ಕುತ್ಕೊಂತೀರಾ? ನಮ್ಮ ಅಜ್ಜಿ ಬಂದರೆ ಇನ್ನೂ ಬೈತಾರೆ. ಎಷ್ಟು ಹತ್ರ ಕೂತಿದ್ದೀರಾ ನೋಡಿ, ಸ್ವಲ್ಪ ದೂರ ಕುತ್ಕೊಂಡು ಮಾತಾಡ್ಬೇಕು ತಾನೇ ನೀವು? ನಮ್ಮ ಮನೆಗೆ ಬಂದುಬಿಟ್ಟು ನನ್ನನ್ನೇ ದೂರ ಕುತ್ಕೊತಾ ಇದೆಯಾ? ಹೆಂಗಿದ್ರು ನೀನೇ ನನ್ನ ಹೆಂಡತಿ. ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ, ತಾಲಿ ಒಂದು ಕಟ್ಟೋದಷ್ಟೇ ಬಾಕಿ. ಹೇಗಾಯಿತು ನಾಮಕರಣ ಎಲ್ಲ? ನಿಂಗೆ ಇಷ್ಟ ಆಯಿತಾ? ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ನಾಮಕರಣ ಮಾಡ್ಕೊಂಡ್ರಿ. ಅಮ್ಮ ತಾಯಿ, ನಿನ್ನನ್ನು ಮದುವೆ ಆಗೋಕ್ಕೋಸ್ಕರನೇ ನೀನು ಏನೇನು ಹೇಳ್ತೀಯಾ ಎಲ್ಲ ಕೇಳಿ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ನೀನು ನನ್ನ ಹೆಂಡತಿ ಆದರೆ ಸಾಕು ನನಗೆ. ಸಂಜು, ಕ್ಯಾಮ್ರಾಮ್ಯಾನ್ ಕರಿ, ಒಂದು ಫೋಟೋ ಹಿಡೀಲಿ. ತುಂಬ ಚೆನ್ನಾಗಿದೆ ವಾತಾವರಣ, ತುಂಬಾ ಚೆನ್ನಾಗಿರುತ್ತೆ, ಮೆಮೊರಿ ಕೂಡ. ಇರಮ್ಮ ಇರು, ಕ್ಯಾಮ್ರಾಮನ್ ಕರಿತೀನಿ. ಕಷ್ಟ ಸುಖ ಮಾತಾಡ್ಕೊಂಡು ಆಮೇಲೆ ಕ್ಯಾಮ್ರಾಮನ್ ಕರಿಬೇಕು. ಫಸ್ಟೇ ಕ್ಯಾಮ್ರಾಮನ್ ಕರೆದು ಇಲ್ಲಿ ನಿಲ್ಲಿಸ್ಬಿಡ್ತಾರಾ? ಏನು ತರಲೆ ಮಾತು ಅಂತ ಆಡ್ತೀಯ ನೀನು? ಇಲ್ಲ ಸಂಜು, ನಮ್ಮ ಅಜ್ಜಿ ಕರೆಯೋದಕ್ಕಿಂತ ಮುಂಚೆ ನಾನು ಹೋಗಬೇಕು. ಇಲ್ಲಾಂದರೆ ನಮ್ಮ ಅಜ್ಜಿ ಹುಡುಕ್ತಾ ಇರ್ತಾರೆ ನನ್ನನ್ನು. ಅಲ್ಲ, ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನೋ ಒಂದು ನೆಪ ಹೇಳ್ತಾ ಇದೆಯಲ್ವಾ? ಹಾಗೇನಿಲ್ಲಪ್ಪ, ನನಗೂ ಕೂಡ ನಿಮ್ಮ ಜೊತೆ ತುಂಬ ಮಾತಾಡಬೇಕು ಅಂತ ತುಂಬಾ ಇಷ್ಟ. ನಮ್ಮ ಅಜ್ಜಿ ಎಲ್ಲಿ ಬಂದ್ಬಿಡ್ತಾರೋ ಅಂತ ಭಯ ಆಗ್ತಾಯಿದೆ ಅಷ್ಟೇ. ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಆ ಬ್ರಹ್ಮನು. ಲೇ ಆಪತ್ ಬಾಂಧವ, ಏನೋ ನಿನ್ನ ಕಾಟ. ಎಲ್ಲೂ ಕುತ್ಕೊಂಡು ನಿಮ್ಮ ಅಕ್ಕನ ಜೊತೆ 4 ಮಾತಾಡೋಕ್ಕೆ ಬಿಡಲ್ವಲ್ಲ ನೀನು. ಲೇ ಮಜಾ, ಹೋಗೋ, ಆ ಕ್ಯಾಮ್ರಾಮ್ಯಾನ್ ಕರ್ಕೊಂಬ, ಫೋಟೋ ಇಟ್ಕೊಳ್ಳಿ. ನಿಮ್ಮ ಅಕ್ಕ ಏನೋ ಫೋಟೋ ಇಡ್ಸ್ಕೋಬೇಕು ಅಂತ ಆಸೆ ಪಡ್ತಾವ್ರೆ. ಹೋಗು. ಏನೋ ಒಂದು ಹೇಳಿ ಇಲ್ಲಿಂದ ನಾನು ಕಳಿಸ್ಬಿಡ್ತೀಯ ಅಲ್ವಾ ನೀನು? ಓಕೆ ಅಣ್ಣ, ಎಂಜಾಯ್. ತರ್ಲೆ ಮಂಜ, ನಿಮ್ಮ ಜೊತೆ ಮಾತಾಡೋಕ್ಕೂ ಬಿಡಲ್ಲ ಅವನು. ಸರ್ ತುಂಬಾ ಚೆನ್ನಾಗಿ ಸ್ಮೈಲ್ ಕೊಡ್ತಾ ಇದ್ದೀರಾ, ಹಂಗೆ ಕೊಡಿ. ಡ್ರೆಸ್ಸು ಕೂಡ ತುಂಬಾ ಚೆನ್ನಾಗಿದೆ. ತೆಗಿರಿ ಸರ್, ತೆಗಿರಿ. ನನ್ನ ಗೀತನ್ಗೆ ಈ ವಾತಾವರಣದಲ್ಲಿ ಫೋಟೋ ತೆಗೆಸ್ಕೋಬೇಕು ಅಂತ ಆಸೆ, ಅದಕ್ಕೆ ನಿಮ್ಮನ್ನು ಕರೆಸಿದ್ದು. ತೆಗಿರಿ, ಚೆನ್ನಾಗಿ ತೆಗಿರಿ. ತುಂಬ ಜಾಸ್ತಿನೇ ತೆಗಿರಿ ಫೋಟೋನ. ಸರ್ ನೀವು ಯಾವ್ಯಾವ ಲೊಕೇಶನಲ್ಲಿ ಕುತ್ಕೊಂತೀರೋ ಅವಾಗ ನನಗೊಂದು ಫೋನ್ ಮಾಡಿಬಿಡಿ ಸರ್. ಆ ಲೊಕೇಶನಲ್ಲಿ ಒಂದೊಂದು ಫೋಟೋ ತೊಗೊಂಡ್ಬಿಡ್ತೀನಿ. ನಿಮಗೂ ಡಿಸ್ಟರ್ಬ್ ಮಾಡಲ್ಲ, ನನ್ನ ಫೋಟೋನು ಕೂಡ ಫಿಲ್ ಆಗುತ್ತೆ. ಗೀತಾ, ನೀನು ಮನೆಗೆ ಹೋಗ್ಬಿಡ, ನಮ್ಮ ಮನೇಲೇ ಇದ್ಬಿಡು ನೀನು. ಏನು ಹೇಳ್ತೀರಾ ನೋಡಿ, ನಮ್ಮ ಮನೆಗೆ ಹೋಗಿಲ್ಲ ಅಂದರೆ ನಮ್ಮ ಅಜ್ಜಿ ನನ್ನ ಮನೆಗೆ ಸೇರಿಸೋದಿಲ್ಲ. ಆಮೇಲೆ ಇಲ್ಲೇ ಪರ್ಮನೆಂಟಾಗಿ ಇದ್ಬಿಡ್ಬೇಕಾಗತ್ತೆ. ಏನು ಗೀತಾ, ನಿಮ್ಮ ಅಜ್ಜಿ ಹೂ ಅಂದರೆ ನಾಳೆನೇ ಮದುವೆ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲೇ ಇದ್ಬಿಡು. ನೀನಂತೂ ನಿಮ್ಮ ಮನೆಗೆ ಹೋಗ್ಬೇಡ.
ಗೀತಾ, ಈ ಡ್ರೆಸ್ಸಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ. ಆವಾಗಲೇ ಹೇಳೋಣ ಅಂದ್ಕೊಂಡೆ, ಬಿಸಿಲಿ ಮರ್ತ್ಬಿಟ್ಟೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಗೀತಾ. ನಾನು ಕೊಡಿಸಿದ ಸೀರೆ ಎಷ್ಟು ಚೆನ್ನಾಗಿದೆ ನೋಡು, ರೆಡ್ ಕಲರು. ಹೆಂಗೋ ನಿಮ್ಮ ಅಜ್ಜಿ ಕೊಡಲಿಲ್ಲ, ನೀನೇ ಉಟ್ಕೊಂಬಂದಿದ್ದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ. ಏನಿಲ್ಲ, ನೀವು ಕೊಡ್ಸಿರೋ ಸೀರೆ ಏನು ಚೆನ್ನಾಗಿಲ್ಲ, ನಾನು ಚೆನ್ನಾಗಿದ್ದೀನಿ, ಅದಕ್ಕೆ ನಾನು ಚೆನ್ನಾಗಿ ಕಾಣ್ತಾ ಇರೋದು. ಹಾಗಾದರೆ ನಾನು ಕೊಡಿಸಿರೋ ಸೀರೆ ನಿಂಗೆ ಇಷ್ಟ ಆಗಲಿಲ್ವಾ? ಹಾಗೇನಿಲ್ಲಪ್ಪ, ನಮ್ಮ ಅಜ್ಜಿಗೆ ಏನೋ ಒಂದು ಕತೆ ಹೇಳಿ ನೀವು ಕೊಡ್ಸಿರೋ ಸೀರೆ ನಂಗೆ ಇಷ್ಟ ಆಗಿರೋದಕ್ಕೆ ಇದನ್ನೇ ಉಟ್ಕೊಂಬಂದಿರೋದು. ಇಲ್ಲಾಂದರೆ ನಮ್ಮ ಅಜ್ಜಿ ಕೊಟ್ಬಿಡ್ತಾ ಇದೆ, ನಮ್ಮ ಅಜ್ಜಿ ಉಟ್ಕೊಳ್ಳಿ ಅಂತ. ನಾನು ಇಷ್ಟಪಟ್ಟು ಕೊಡಿಸಿದಂಥ ಸೀರೆ ನೀನು ಉಟ್ಕೊಂಬಂದಿದ್ದಕ್ಕೆ ಥ್ಯಾಂಕ್ಸ್ ಗೀತಾ.